ಕಷ್ಟ ಬಂದರೆ ಅಥವಾ ಯಾರಿಂದಲಾದರೂ ತೊಂದರೆ ಆದರೆ ಬಸಪ್ಪನ ಮೊರೆ ಹೋಗ್ತಾ ಇದ್ರು ಜನ. ಹರಕೆ ಕಟ್ಟಿಬಿಟ್ಟ ಬಸಪ್ಪನಿಗೆ ವ್ಯಕ್ತಿಯೊಬ್ಬನಿಂದ ಈಗ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ದೇವರಿಗೆ ಎದುರಾಗಿರೋ ಸಮಸ್ಯೆ ಆದರೂ ಏನು ನೋಡಿ. ಸಂಕಷ್ಟ ನಿವಾರಕ ಬಸಪ್ಪನಿಗೆ ಇದೆಂಥ ಸ್ಥಿತಿ? ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಗೆ ಬೀದಿಗೆ ಬಿದ್ದ ದೇವರು. ಅಂಬೇಡ್ಕರ್ ಗಾಂಧೀಜಿ ಕನಕದಾಸನ ಭಾವಚಿತ್ರದೊಂದಿಗೆ ಬಸಪ್ಪನ ಮೌನ ಹೋರಾಟ. ಆರಾಧ್ಯ ದೈವನಿಗೆ ಇಂಥ ಸ್ಥಿತಿ ಬಂತಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು, ಬಸಪ್ಪನ ಘೋಷಣೆ ಕೂಗುತ್ತಿರುವ ಭಕ್ತರು. ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗೆಹರಿಸಲೇಬೇಕು. ಮಂಡ್ಯದ ಮದ್ದೂರು ತಾಲೂಕಿನ ದೊಡ್ಡ ಅರಸಿನಕೆರೆ ಗ್ರಾಮದಲ್ಲಿ ಅಂದಹಾಗೆ ದೊಡ್ಡ ಅರಸಿನಕೆರೆ ಗ್ರಾಮದ ಸಣ್ಣ ಕಿರಾಯ ದೇಗುಲದ ಬಸಪ್ಪ ತುಂಬಾ ಪವರ್ಫುಲ್. ಇದೀಗ ಬಸಪ್ಪನಿಗೆ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡನ ಸ್ವಪ್ರತಿಷ್ಠೆಗೆ ಸಂಕಷ್ಟ ಎದುರಾಗಿದೆ. ಜಯಪ್ರಕಾಶ್ ಗೌಡ ತನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬಸಪ್ಪನ ಮನೆಗೆ ಬೀಗ ಹಾಕಿದ್ದನಂತೆ. ಇದರಿಂದ ಬಸಪ್ಪ ಬೀದಿ ಪಾಲಾಗಿದ್ದು, ನಿನ್ನೆ ಭಾನುವಾರ ರಾತ್ರಿಯಿಂದಲೂ ಬಸಪ್ಪ ರಸ್ತೆಯಲ್ಲಿ ನಿಲ್ಲುವಂತಾಗಿದೆ. ಅಲ್ಲದೆ ಸಣ್ಣ ಕಿರಾಯ ಸ್ವಾಮಿಗೂ ಸೋಮವಾರದ ವಿಶೇಷ ಪೂಜೆ ನಿಲ್ಲುವಂತಾಗಿದೆ. ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೆಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮಧ್ಯೆ ಒಂದ್ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕೊಂಡು ಅಕ್ರಮವಾಗಿದ್ದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಇವತ್ತು ಬಂದಕ್ಕೇನು ಬಾಕ್ಲಾಕದಾರ ಬಸನ್ ಬಡಲಿಲ್ಲ, ಪೂಜಾರಪ್ಪ ಇಲ್ಲ, ಯಜಮಾನರೆಲ್ಲ ಸೇರಬೇಕು. 2 ಗಂಟೆ ಆಯ್ತದೆ 3 ಗಂಟೆ ಆಯ್ತದೆ ಅಂತ ಹೇಳ್ತಾವ್ರೆ. ನಮ್ಮ ಕಡೆಯಿಂದ ಬರ್ತಾರೆ ಒಬ್ರು ಪೂಜಾರಿ ಇರಿ ಅಂತ ಹೇಳ್ತಾವ್ರಣ್ಣ. ಬಂದು ದರ್ಶನ ಮಾಡುವ ನಮ್ಗೆ ಒಳ್ಳೇದಾಯ್ತದೆ, ನಮ್ಮಪ್ಪ ಒಳ್ಳೇದು ಮಾಡ್ತಾನೆ ಬಂದು ನಮ್ಗೆ ಇಲ್ಲ ಪೂಜೆ ಹೋಯ್ತಾವೆ. ಇನ್ನು ಬಸಪ್ಪನ ಪಾಲನೆ ಮಾಡುವ ವ್ಯಕ್ತಿ ಸಂಗ್ರಹವಾದ ಹಣದ ಲೆಕ್ಕ ಕೊಡುತ್ತಿರಲಿಲ್ಲ. ಬಸಪ್ಪನ ಹೊರಗೆ ಕರೆದುಕೊಂಡು ಹೋಗುವಾಗಲೂ ಮಾಹಿತಿ ಕೊಡುತ್ತಿರಲಿಲ್ಲ. ಮುಖಂಡರೊಂದಿಗೆ ಮಾತನಾಡಿಯೇ ಬೀಗ ಹಾಕಿದನೆಂದು ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಸ್ಪಷ್ಟನೆ ನೀಡಿದ್ದಾರೆ. ಬಸವನ ಕೇಳಿದೆ ಬಸವನ ಯಜಮಾನರಿಗೂ ತಿಳಿಸಿದೆ, ಕರ್ಕೊಂಡು ಹೋಗೋರು ಕರ್ಕೊಂಡು ಬರೋರು. ಕರ್ಕೊಂಡು ಬಂದ ಮೇಲೆ ಎಲ್ಲಿಗೆ ಹೋಗಿತ್ತು ಏನು ಅಂತಲೂ ಹೇಳ್ತಿರ್ಲಿಲ್ಲ, ಲೆಕ್ಕಾಚಾರನೂ ಕೊಡ್ತಿರ್ಲಿಲ್ಲ. ಬಸವನ ಯಜಮಾನರನ್ನ ಮಾಡ್ಕೊಂಡಿದ್ದವ್ರಿಗೂ ಹೇಳ್ತಿರ್ಲಿಲ್ಲ. ನಾವು ಟ್ರಸ್ಟ್ ವತಿಯಿಂದ ಬಸವನ ಯಜಮಾನರಿಗೆ ಎಲ್ಲಪ್ಪ ಹೋಯ್ತು, ಬಸವಣ್ಣ ಎಲ್ಲಿ ಹೋಯ್ತು ಅಂದರೆ ಗೊತ್ತಿಲ್ಲ ನಮಗೆ ಎಲ್ಲೋಯ್ತು. ಅಲ್ಲಪ್ಪ ನೀನು ಯಜಮಾನನ ಅಂತ ಮಾಡಾದ್ಮೇಲೆ ನೀನು ಎಲ್ಲೋಯ್ತದೆ ಎಲ್ಲಿ ಬರ್ತದೆ ಅಂತ ಗೊತ್ತಿಲ್ಲದೆ ಹೋದರೆ ಏನು ಸಮಾಚಾರ ಅಂತಂದರೆ. ಒಟ್ಟಾರೆ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕೆಲವು ಗ್ರಾಮಸ್ಥರ ಜಟಾಪಟಿಯಿಂದ ಬಸಪ್ಪ ಬೀದಿಗೆ ಬಿದ್ದಿದ್ರೆ ದೇವರಿಗೆ ಪೂಜೆ ನಿಲ್ಲುವಂತಾಗಿದ್ದು ಮಾತ್ರ ಭಕ್ತರಿಗೆ ಬೇಸರ ತರಿಸಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅದು ಪುರಾತನ ದೇಗುಲ. ಭಕ್ತರಿಗೆ ಕಷ್ಟ ಬಂದರೆ ಅಥವಾ ಯಾರಿಂದಲಾದರೂ ತೊಂದರೆ ಆದರೆ ಬಸಪ್ಪನ ಮೊರೆ ಹೋಗ್ತಾ ಇದ್ರು ಜನ. ಹರಕೆ ಕಟ್ಟಿಬಿಟ್ಟ ಬಸಪ್ಪನಿಗೆ ವ್ಯಕ್ತಿಯೊಬ್ಬನಿಂದ ಈಗ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ದೇವರಿಗೆ ಎದುರಾಗಿರೋ ಸಮಸ್ಯೆ ಆದರೂ ಏನು ನೋಡಿ. ಸಂಕಷ್ಟ ನಿವಾರಕ ಬಸಪ್ಪನಿಗೆ ಇದೆಂಥ ಸ್ಥಿತಿ? ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಗೆ ಬೀದಿಗೆ ಬಿದ್ದ ದೇವರು. ಅಂಬೇಡ್ಕರ್ ಗಾಂಧೀಜಿ ಕನಕದಾಸನ ಭಾವಚಿತ್ರದೊಂದಿಗೆ ಬಸಪ್ಪನ ಮೌನ ಹೋರಾಟ. ಆರಾಧ್ಯ ದೈವನಿಗೆ ಇಂಥ ಸ್ಥಿತಿ ಬಂತಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು, ಬಸಪ್ಪನ ಘೋಷಣೆ ಕೂಗುತ್ತಿರುವ ಭಕ್ತರು. ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗೆಹರಿಸಲೇಬೇಕು. ಮಂಡ್ಯದ ಮದ್ದೂರು ತಾಲೂಕಿನ ದೊಡ್ಡ ಅರಸಿನಕೆರೆ ಗ್ರಾಮದಲ್ಲಿ ಅಂದಹಾಗೆ ದೊಡ್ಡ ಅರಸಿನಕೆರೆ ಗ್ರಾಮದ ಸಣ್ಣ ಕಿರಾಯ ದೇಗುಲದ ಬಸಪ್ಪ ತುಂಬಾ ಪವರ್ಫುಲ್. ಇದೀಗ ಬಸಪ್ಪನಿಗೆ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡನ ಸ್ವಪ್ರತಿಷ್ಠೆಗೆ ಸಂಕಷ್ಟ ಎದುರಾಗಿದೆ. ಜಯಪ್ರಕಾಶ್ ಗೌಡ ತನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬಸಪ್ಪನ ಮನೆಗೆ ಬೀಗ ಹಾಕಿದ್ದನಂತೆ. ಇದರಿಂದ ಬಸಪ್ಪ ಬೀದಿ ಪಾಲಾಗಿದ್ದು, ನಿನ್ನೆ ಭಾನುವಾರ ರಾತ್ರಿಯಿಂದಲೂ ಬಸಪ್ಪ ರಸ್ತೆಯಲ್ಲಿ ನಿಲ್ಲುವಂತಾಗಿದೆ.
ಅಲ್ಲದೆ ಸಣ್ಣಕ್ಕಿರಾಯ ಸ್ವಾಮಿಗೂ ಸೋಮವಾರದ ವಿಶೇಷ ಪೂಜೆ ನಿಲ್ಲುವಂತಾಗಿದೆ. ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೆಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮೊದಲೇ ಒಂದ್ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕೊಂಡು ಅಕ್ರಮವಾಗಿ ಇದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಇವತ್ತು ಬಂದಕ್ಕೇನು ಬಾಕ್ಲಾಕದಾರ ಬಸನ್ ಬಡಲಿಲ್ಲ, ಪೂಜಾರಪ್ಪ ಇಲ್ಲ, ಯಜಮಾನರೆಲ್ಲ ಸೇರಬೇಕು. 2 ಗಂಟೆ ಆಯ್ತದೆ 3 ಗಂಟೆ ಆಯ್ತದೆ ಅಂತ ಹೇಳ್ತಾವ್ರೆ. ನಮ್ಮ ಕಡೆಯಿಂದ ಬರ್ತಾರೆ ಒಬ್ರು ಪೂಜಾರಿ ಇರಿ ಅಂತ ಹೇಳ್ತಾವ್ರಣ್ಣ. ಬಂದು ದರ್ಶನ ಮಾಡುವ ನಮ್ಗೆ ಒಳ್ಳೇದಾಯ್ತದೆ, ನಮ್ಮ ಅಪ್ಪ ಒಳ್ಳೇದು ಮಾಡ್ತಾನೆ ಅಂತ ಬಂದು ನಮ್ಗೆ ಇಲ್ಲ ಪೂಜೆ ಹೋಯ್ತಾವೆ. ಇನ್ನು ಬಸಪ್ಪನ ಪಾಲನೆ ಮಾಡುವ ವ್ಯಕ್ತಿ ಸಂಗ್ರಹವಾದ ಹಣದ ಲೆಕ್ಕ ಕೊಡುತ್ತಿರಲಿಲ್ಲ. ಬಸಪ್ಪನ ಹೊರಗೆ ಕರೆದುಕೊಂಡು ಹೋಗುವಾಗಲೂ ಮಾಹಿತಿ ಕೊಡುತ್ತಿರಲಿಲ್ಲ. ಮುಖಂಡರೊಂದಿಗೆ ಮಾತನಾಡಿಯೇ ಬೀಗ ಹಾಕಿದನೆಂದು ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಸ್ಪಷ್ಟನೆ ನೀಡಿದ್ದಾರೆ. ಬಸವನ ಕೇಳ್ದೆ ಬಸವನ ಯಜಮಾನರಿಗೂ ತಿಳಿಸ್ದೆ, ಕರ್ಕೊಂಡು ಹೋಗೋರು ಕರ್ಕೊಂಡು ಬರೋರು. ಕರ್ಕೊಂಡು ಬಂದ ಮೇಲೆ ಎಲ್ಲಿಗೆ ಹೋಗಿತ್ತು ಏನು ಅಂತಲೂ ಹೇಳ್ತಿರ್ಲಿಲ್ಲ, ಲೆಕ್ಕಾಚಾರನೂ ಕೊಡ್ತಿರ್ಲಿಲ್ಲ. ಬಸವನ ಯಜಮಾನರನ್ನ ಮಾಡ್ಕೊಂಡಿದ್ದವ್ರಿಗೂ ಹೇಳ್ತಿರ್ಲಿಲ್ಲ. ನಾವು ಟ್ರಸ್ಟ್ ವತಿಯಿಂದ ಬಸವನ ಯಜಮಾನರಿಗೆ ಎಲ್ಲಪ್ಪ ಹೋಯ್ತು, ಬಸವಣ್ಣ ಎಲ್ಲೋಯ್ತು ಅಂದರೆ ಗೊತ್ತಿಲ್ಲ ನಮಗೆ ಎಲ್ಲೋಯ್ತು. ಅಲ್ಲಪ್ಪ ನೀನು ಯಜಮಾನನ ಅಂತ ಮಾಡಾದ್ಮೇಲೆ ನೀನು ಎಲ್ಲೋಯ್ತದೆ ಎಲ್ಲಿ ಬರ್ತದೆ ಅಂತ ಗೊತ್ತಿಲ್ಲದೆ ಹೋದರೆ ಏನು ಸಮಾಚಾರ ಅಂತಂದರೆ. ಒಟ್ಟಾರೆ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕೆಲವು ಗ್ರಾಮಸ್ಥರ ಜಟಾಪಟಿಯಿಂದ ಬಸಪ್ಪ ಬೀದಿಗೆ ಬಿದ್ದಿದ್ರೆ ದೇವರಿಗೆ ಪೂಜೆ ನಿಲ್ಲುವಂತಾಗಿದ್ದು ಮಾತ್ರ ಭಕ್ತರಿಗೆ ಬೇಸರ ತರಿಸಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅದು ಪುರಾತನ ದೇಗುಲ. ಭಕ್ತರಿಗೆ ಕಷ್ಟ ಬಂದ್ರೆ ಅಥವಾ ಯಾರಿಂದಲಾದ್ರೂ ತೊಂದರೆ ಆದ್ರೆ ಬಸಪ್ಪನ ಮೊರೆ ಹೋಗ್ತಾ ಇದ್ರು ಜನ. ಹರಕೆ ಕಟ್ಟಿಬಿಟ್ಟ ಬಸಪ್ಪನಿಗೆ ವ್ಯಕ್ತಿಯೊಬ್ಬನಿಂದ ಈಗ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ದೇವರಿಗೆ ಎದುರಾಗಿರೋ ಸಮಸ್ಯೆ ಆದ್ರೂ ಏನು ನೋಡಿ. ಸಂಕಷ್ಟ ನಿವಾರಕ ಬಸಪ್ಪನಿಗೆ ಇದೆಂಥ ಸ್ಥಿತಿ? ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಗೆ ಬೀದಿಗೆ ಬಿದ್ದ ದೇವರು. ಅಂಬೇಡ್ಕರ್, ಗಾಂಧೀಜಿ, ಕನಕದಾಸನ ಭಾವಚಿತ್ರದೊಂದಿಗೆ ಬಸಪ್ಪನ ಮೌನ ಹೋರಾಟ. ಆರಾಧ್ಯ ದೈವನಿಗೆ ಇಂಥ ಸ್ಥಿತಿ ಬಂತಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು, ಬಸಪ್ಪನ ಘೋಷಣೆ ಕೂಗುತ್ತಿರುವ ಭಕ್ತರು. ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗೆಹರಿಸಲೇಬೇಕು. ಮಂಡ್ಯದ ಮದ್ದೂರು ತಾಲೂಕಿನ ದೊಡ್ಡ ಅರಸಿನಕೆರೆ ಗ್ರಾಮದಲ್ಲಿ ಅಂದಹಾಗೆ ದೊಡ್ಡ ಅರಸಿನಕೆರೆ ಗ್ರಾಮದ ಸಣ್ಣಕ್ಕಿರಾಯ ದೇಗುಲದ ಬಸಪ್ಪ ತುಂಬಾ ಪವರ್ಫುಲ್. ಇದೀಗ ಬಸಪ್ಪನಿಗೆ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡನ ಸ್ವಪ್ರತಿಷ್ಠೆಗೆ ಸಂಕಷ್ಟ ಎದುರಾಗಿದೆ. ಜಯಪ್ರಕಾಶ್ ಗೌಡ ತನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬಸಪ್ಪನ ಮನೆಗೆ ಬೀಗ ಹಾಕಿದ್ದನಂತೆ. ಇದರಿಂದ ಬಸಪ್ಪ ಬೀದಿ ಪಾಲಾಗಿದ್ದು, ನಿನ್ನೆ ಭಾನುವಾರ ರಾತ್ರಿಯಿಂದಲೂ ಬಸಪ್ಪ ರಸ್ತೆಯಲ್ಲಿ ನಿಲ್ಲುವಂತಾಗಿದೆ. ಅಲ್ಲದೆ ಸಣ್ಣಕ್ಕಿರಾಯ ಸ್ವಾಮಿಗೂ ಸೋಮವಾರದ ವಿಶೇಷ ಪೂಜೆ ನಿಲ್ಲುವಂತಾಗಿದೆ. ಸಂಘ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದ ಮೊನ್ನೆಗೌಡರು ಇವರು ನಮ್ಮದೇ ಸ್ವಂತ ದೇವಸ್ಥಾನ, ನಮ್ಮದೇ ಸ್ವಂತ ಬಸಪ್ಪನ ಮನೆ ಅಂದ್ಕೊಂಡು ಈಗಾಗಲೇ ಎಲ್ಲದಕ್ಕೂ ಬೀಗ ಹಾಕೊಂಡಿದ್ದಾರೆ. ಇದ್ರ ಮೊದಲೇ ಒಂದ್ಸಾರಿ ದೇವಸ್ಥಾನಕ್ಕೆ ಬೀಗ ಹಾಕಿ ಅದೆಲ್ಲ ಹೈಕೋರ್ಟಲ್ಲಿ ತೀರ್ಮಾನ ಆಗಿತ್ತು, ಕೀ ಹ್ಯಾಂಡ್ ಓವರ್ ಮಾಡಿದ್ರು. ತಿರ್ಗಾ ನಮ್ಮದೇ ಸ್ವಂತ ಅಂತ ಬೀಗ ಹಾಕೊಂಡು ಅಕ್ರಮವಾಗಿ ಇದು ಸಾರ್ವಜನಿಕರ ಆಸ್ತಿ. ಇದು ಪುರಾತನಿಗೆ 300-400 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ದಯಮಾಡಿ ಎಲ್ಲರೂ ಕ್ರಮ ತಗೊಂಡು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಇವತ್ತು ಬಂದಕ್ಕೇನು ಬಾಕ್ಲಾಕದಾರ ಬಸನ್ ಬಡಲಿಲ್ಲ, ಪೂಜಾರಪ್ಪ ಇಲ್ಲ, ಯಜಮಾನರೆಲ್ಲ ಸೇರಬೇಕು. 2 ಗಂಟೆ ಆಯ್ತದೆ 3 ಗಂಟೆ ಆಯ್ತದೆ ಅಂತ ಹೇಳ್ತಾವ್ರೆ. ನಮ್ಮ ಕಡೆಯಿಂದ ಬರ್ತಾರೆ ಒಬ್ರು ಪೂಜಾರಿ ಇರಿ ಅಂತ ಹೇಳ್ತಾವ್ರಣ್ಣ. ಬಂದು ದರ್ಶನ ಮಾಡುವ ನಮ್ಗೆ ಒಳ್ಳೇದಾಯ್ತದೆ, ನಮ್ಮ ಅಪ್ಪ ಒಳ್ಳೇದು ಮಾಡ್ತಾನೆ ಅಂತ ಬಂದು ನಮ್ಗೆ ಇಲ್ಲ ಪೂಜೆ ಹೋಯ್ತಾವೆ. ಇನ್ನು ಬಸಪ್ಪನ ಪಾಲನೆ ಮಾಡುವ ವ್ಯಕ್ತಿ ಸಂಗ್ರಹವಾದ ಹಣದ ಲೆಕ್ಕ ಕೊಡುತ್ತಿರಲಿಲ್ಲ. ಬಸಪ್ಪನ ಹೊರಗೆ ಕರೆದುಕೊಂಡು